ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ನೀವು ಈಗಾಗಲೇ ಸೂಕ್ಷ್ಮ ಅಧ್ಯಾಪನೆಯ ಕೌಶಲ್ಯಗಳಲ್ಲಿ ಬರ್ತಕ್ಕಂತಹ 4 ಕೌಶಲ್ಯಗಳ ಬಗ್ಗೆ ಸವಿವರವಾಗಿ ಕಲಿತಿದ್ದೀರಿ. ಇವತ್ತಿನ ಕೌಶಲ್ಯ ಬಂದುಬಿಟ್ಟು ಆಳ ಶೋಧನಾತ್ಮಕವಾಗಿ ಪ್ರಶ್ನೆ ಕೇಳುವುದು. ಯಾವ ರೀತಿ ನಾವು ನಮ್ಮ ಮಕ್ಕಳಿಗೆ, ನಮ್ಮಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಯಾವ ರೀತಿ ನಾವು ಆಳವಾಗಿ ಪ್ರಶ್ನೆಗಳನ್ನು ಕೇಳಬೇಕು, ಅದರಲ್ಲಿ ಬರ್ತಕ್ಕಂಥ ಘಟಕಾಂಶಗಳೇನು ಅನ್ನೋದ್ರ ಬಗ್ಗೆ ಸವಿಸ್ತರವಾಗಿ ನಿಮ್ಮೊಂದಿಗೆ ನಾನು ಚರ್ಚಿಸುತ್ತೇನೆ. ಮೊದಲನೆಯದಾಗಿ ನಾನೇನು 8ನೇ ತರಗತಿಯಲ್ಲಿ ಬರ್ತಕ್ಕಂಥ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಘಟಕ ತ್ರಿಭುಜಗಳು, ಉಪಘಟಕ ತ್ರಿಭುಜಗಳ ಪರಿಚಯ, ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ. ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬೇಕು ಆಳ ಶೋಧನಾತ್ಮಕವಾಗಿ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನಾನು ಪುನಃ ಇಲ್ಲಿ ಒಂದು ಘಟಕಾಂಶ ಬರ್ತದೆ. ಏನು ಬರ್ತದೆ? ಪುನಃ ಕೇಂದ್ರೀಕರಿಸುವಿಕೆ ಪ್ರಶ್ನೆಗಳು ಅಂತ ಬರ್ತದೆ. ಯಾವ ಥರ ಕೇಳಬೇಕಪ್ಪ? ಫಾರ್ ಎಕ್ಸಾಂಪಲ್ ಕೇಳ್ತೀನಿ ನಾನು ಪ್ರಶ್ನೆ, ಮಕ್ಕಳೇ ಇದು ಏನು ಅಂತ ಕೇಳ್ತೀನಿ. ಅವು ವಿದ್ಯಾರ್ಥಿಗಳೆಲ್ಲ ಹೇಳ್ತಾರೆ ಇದು ಬಿಂದು ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆ ಕೇಳ್ತೀನಿ, ಮಕ್ಕಳೇ ಇದು ಏನು ಅಂತ ಕೇಳ್ತೀನಿ. ಆಗ ವಿದ್ಯಾರ್ಥಿಗಳೆಲ್ಲರೂ ಹೇಳ್ತಾರೆ ಇದೊಂದು ಸರಳ ರೇಖಾಖಂಡ ಸರ್. ಆಗ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಾನು, ಮಕ್ಕಳೇ ಇದೇನು ಅಂತ ಕೇಳ್ತೀನಿ. ಇದು ಒಂದು ಲಂಬಕೋನ ಸರ್. ಈ ರೀತಿಯಾಗಿ ನಾನು ಟಾಪಿಕನ್ನು ಇಟ್ಕೊಂಡು 4-5 ಪ್ರಶ್ನೆಗಳನ್ನು ಕೇಳ್ತೀನಿ. ಇವೆಲ್ಲ ಏನಪ್ಪ ಅಂದರೆ ಪುನಃ ಕೇಂದ್ರೀಕರಿಸುವಿಕೆ ಪ್ರಶ್ನೆಗಳು. ನೆಕ್ಸ್ಟ್ ನಾನು ಕೇಳ್ತೀನಿ ಮತ್ತೆ, ಇದು ಒಂದು ಘಟಕಾಂಶ, ಪುನಃ ಕೇಂದ್ರೀಕರಿಸುವಿಕೆ ಪ್ರಶ್ನೆಗಳು. ನೆಕ್ಸ್ಟ್ ಘಟಕಾಂಶ ಬಂದುಬಿಟ್ಟು, ಮಕ್ಕಳೇ ತ್ರಿಭುಜದಲ್ಲಿ ಎಷ್ಟು ವಿಧಗಳು ಅಂತ ಕೇಳ್ತೀನಿ ನಾನು ಪ್ರಶ್ನೆ. ತ್ರಿಭುಜದಲ್ಲಿ ಎಷ್ಟು ವಿಧಗಳು? ಆಗ ಒಂದು ವೇಳೆ ವಿದ್ಯಾರ್ಥಿಗಳು ಉತ್ತರ ಕೊಡದೇ ಇದ್ದಾಗ ನಾವೇ ಯಾವ ಥರ ಪ್ರಶ್ನೆ ಕೇಳಬೇಕು? ಸುಳಿವು ಕೊಡಬೇಕು. ಸುಳಿವು ಕೊಡೋದು ಅಂದರೆ ಇದೊಂದು ಘಟಕಾಂಶ, 2ನೇ ಘಟಕಾಂಶ ಇದು. ಯಾವ ರೀತಿ ಕೊಡಬೇಕು ಸುಳಿವು? ನೋಡಿ ಮಕ್ಕಳೇ, ತ್ರಿಭುಜವನ್ನು ಬಾಹುಗಳ ಆಧಾರದ ಮೇಲೆ ಮತ್ತು ಕೋನಗಳ ಆಧಾರದ ಮೇಲೆ ಎಂದು 2 ಪ್ರಕಾರಗಳಲ್ಲಿ ವಿಂಗಡಿಸಿದ್ದೇವೆ. ಈಗ ಹೇಳಿ ಎಷ್ಟು ವಿಧಗಳು ಅಂತ ಪ್ರಶ್ನೆ ಕೇಳ್ತೀನಿ. ಆಗ ಒಬ್ಬ ವಿದ್ಯಾರ್ಥಿ ಹೇಳ್ತಾರೆ ವಿದ್ಯಾರ್ಥಿಗಳು ಏನು ಹೇಳ್ತಾರ? ತ್ರಿಭುಜದಲ್ಲಿ ಸರ್ ಬಾಹುಗಳ ಆಧಾರದ ಮೇಲೆ ಸಮಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ, ವಿಷಮಬಾಹು ತ್ರಿಭುಜ ಅಂತ ಹೇಳ್ತಾನೆ. ಇಷ್ಟು ಹೇಳಿ ಅರ್ಧಕ್ಕೆ ನಿಂತು ಬಿಡ್ತಾನೆ. ಅವಾಗ ನಾವು ಏನು ಮಾಡಬೇಕು? ಇಷ್ಟು ಅರ್ಧಕ್ಕೆ ನಿಂತು ಬಿಡ್ತಾನೆ. ಸುಳಿವು ಕೊಟ್ಟೆ ನಾನು. ಸುಳಿವು ಕೊಟ್ಟ ಮೇಲೆ ಅವನು ಇಷ್ಟು ಹೇಳ್ತಾನೆ. ನೆಕ್ಸ್ಟ್ ನಾನು ಕೇಳ್ತೀನಿ ಮತ್ತೆ ಏನು ಮುಂದೆ ಹೇಳು, ಈ ರೀತಿ ಪ್ರಶ್ನೆಗಳನ್ನು ಹಾಕ್ಬೇಕು ನಾವು. ಮತ್ತೆ ಈ ರೀತಿ ಪ್ರಶ್ನೆಗಳನ್ನು ಹಾಕಿದಾಗ ಅವಾಗ ವಿದ್ಯಾರ್ಥಿ ಇವೆಲ್ಲ ಈ ರೀತಿ ಪ್ರಶ್ನೆಗಳು ಹಾಕ್ತೀವಲ್ಲ, ಅವೇನವು? ಮತ್ತೆ ಹೇಳು, ಮುಂದೆ ಹೇಳು, ಈ ರೀತಿ ಪ್ರಚೋದನೆಯನ್ನು ಮಾಡ್ಬೇಕು ಆ ಮಕ್ಕಳಿಗೆ. ಇದೊಂದು ಘಟಕಾಂಶ. ಆವಾಗ ಮಕ್ಕಳು ಹೇಳ್ತಾರೆ, ನೆನಪು ಮಾಡಿಕೊಂಡು ಸರ್ ಕೋನಗಳ ಆಧಾರದ ಮೇಲೆ ಲಘುಕೋನ ತ್ರಿಭುಜ, ಲಂಬಕೋನ ತ್ರಿಭುಜ, ವಿಶಾಲ ಕೋನ ತ್ರಿಭುಜ ಅಂತೇಳಿ ಹೇಳ್ತಾರೆ. ಇಷ್ಟೆಲ್ಲ ಆದಮೇಲೆ ಮತ್ತೆ ನಾನು ಪ್ರಶ್ನೆ ಹಾಕ್ತೀನಿ. ಏನು? ವಿಮರ್ಶಾತ್ಮಕವಾಗಿ ಪ್ರಶ್ನೆಯನ್ನು ಕೇಳೋದು. ಯಾವ ರೀತಿ ನಾನು ವಿಮರ್ಶಾತ್ಮಕವಾಗಿ ಪ್ರಶ್ನೆ ಕೇಳಬೇಕು? ಇದು ಒಂದು ಘಟಕಾಂಶ, ವಿಮರ್ಶಾತ್ಮಕವಾಗಿ ಪ್ರಶ್ನೆ ಕೇಳೋದು. ಏನು? ಇದೇನು? ಇದು ಎಂಥ ತ್ರಿಭುಜ? ಇದು ಎಂಥ ತ್ರಿಭುಜ ಅಂತ ಪ್ರಶ್ನೆ ಕೇಳ್ತೀನಿ. ಆಗ ವಿದ್ಯಾರ್ಥಿಗಳು ಹೇಳ್ತಾರೆ ಸರ್ ಇದು ಲಂಬಕೋನ ತ್ರಿಭುಜ, ಸರ್ ಇದು ಲಘುಕೋನ ತ್ರಿಭುಜ, ಸರ್ ಇದು ವಿಶಾಲ ಕೋನ ತ್ರಿಭುಜ ಅಂತ ಹೇಳ್ತಾರೆ. ಆಗ ನಾನು ಹೇಳ್ತೀನಿ, ಹೆಂಗೆ ಹೇಳ್ತಪ್ಪ ನೀನು? ಯಾವ ರೀತಿಯಾಗಿ ಹೇಳ್ತಿ? ಅದನ್ನು ಲಂಬಕೋನ ಅಂತಲೇ ಹೆಂಗೆ ಹೇಳ್ತಿ? ಸಮರ್ಥಿಸು ಅಂತೇಳಿ ಹೇಳ್ತೀನಿ ನಾನು. ಏನದು? ವಿಮರ್ಶಾತ್ಮಕವಾಗಿ ನಾನು ಪ್ರಶ್ನೆಗಳನ್ನು ಕೇಳ್ತೀನಿ ಆ ಮಕ್ಕಳಿಗೆ. ಅವಾಗ ಹೇಳ್ತಾರೆ ಆ ಮಕ್ಕಳು, ಸರ್ 90 ಡಿಗ್ರಿಗೆ ನೇರವಾಗಿದ್ದರೆ ಅದು ಲಂಬಕೋನ ತ್ರಿಭುಜ, 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದು ಲಘುಕೋನ ತ್ರಿಭುಜ, 90 ಡಿಗ್ರಿಗಿಂತ ಅಧಿಕವಾಗಿದ್ದರೆ ಅದು ವಿಶಾಲ ಕೋನ ತ್ರಿಭುಜ ಅಂತೇಳಿ ಹೇಳ್ತಾರೆ. ಈ ರೀತಿಯಾಗಿ ನಾವು ಈ ಎಲ್ಲ ಘಟಕಾಂಶಗಳನ್ನು ಯೂಸ್ ಮಾಡಿಕೊಂಡು ಆಳ ಶೋಧನಾತ್ಮಕವಾಗಿ ಯಾವ ರೀತಿ ಪ್ರಶ್ನೆ ಕೇಳೋದು ಅನ್ನೋದನ್ನು ತೋರ್ಪಡಿಸ್ಬೋದು. ಇಲ್ಲಿಯವರೆಗೂ ನಾನು ಆಳ ಶೋಧನಾತ್ಮಕವಾಗಿ ಪ್ರಶ್ನೆ ಕೇಳೋದನ್ನು ವಿವರಿಸಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಡೌಟ್ಗಳಿದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಅಲ್ಲಿ ಹಾಕಿ ಅದಕ್ಕೆ ನಾನು ಸೊಲ್ಯೂಷನನ್ನು ನೀಡ್ತೀನಿ. ಧನ್ಯವಾದಗಳು.